ಬಿಜೆಪಿ ಕ್ಷೇತ್ರ ಅವರಿಗೆ ತಮ್ಮೆಲ್ಲರ ಪರವಾಗಿ ವ್ಯವಸ್ಥಿತವಾಗಿ ನಾವು ಆಂದೋಲನ ಮಾಡಲಿಕ್ಕೆ ಬಂದಿದ್ದೀವಿ. ಈ ಖಾತ ಡ್ರೈವ್ ಮಾಡೋದಕ್ಕೆ ನಗರಸಭೆ ಅಧ್ಯಕ್ಷರು, ಕಮಿಷನರು, ಇಡೀ ಸಿಬ್ಬಂದಿ ನಿಮ್ಮ ಮುಂದೆ ಬಂದು ನಿಂತಿದ್ದೀವಿ. ಆದರೆ ಇದ್ರ ಉಪಯೋಗ ಮಾಡ್ಕೊಳ್ಳೋದಕ್ಕೆ ಯಾರೋ ನೀವು ಜವಾಬ್ದಾರಿ ಕೊಟ್ಟಿದ್ದೀರಾ, ಒಬ್ಬರಿಗೆ ಅಸೋಸಿಯೇಷನ್ ಮುಖಂಡರನ್ನ ಮಾಡಿದ್ದೀರಾ, ಇನ್ನೂ ಒಬ್ಬರು ಗೊತ್ತಿರೋ ಅಂಥವ್ರೆ ಪೊಲೀಸ್ ಇಲಾಖೆಯಲ್ಲಿದ್ದಾರೆ, ಅವ್ರಿಗೆ ಇಲ್ಲದೆ ಇರೋ ಮಾಹಿತಿ ಯಾವುದೂ ಇರಲ್ಲ, ಕೌನ್ಸಿಲರ್ ಇದ್ದಾರೆ, ಆದರೂ ನಾವು ಫೇಲ್ಯೂರ್ ಆಗಿದ್ದೀವಿ. ಅಂದರೆ 50 ಕುಟುಂಬಗಳಿದ್ರು ಯೋಜನೆ ಉಪಯೋಗ ಪಡ್ಕೊಳ್ಳಿಲ್ಲ ಅಂದರೆ ನೋವಾಗುತ್ತಾ ಇಲ್ವಾ? ನೀವೇ ಹೇಳಿ, ನೋವಾಗುತ್ತಾ ಇಲ್ವಾ? ಅದಾದ್ಮೇಲೆ ಕೊಟ್ಟೆಪಲ್ಲಿಯಿಂದ ಬಂದಿದ್ದಾರೆ, ನಿಮಗೂ ಅರ್ಜಿ ಕೊಡ್ತಾರೆ, ನಿಮ್ಮದು ಏನಿದೆ ಎಲ್ಲ ತಿಳ್ಕೊಳ್ಳಿ, ಒಂದು ನಂಬರ್ ಕೊಡ್ತಾರೆ. ಯಾಕಂದ್ರೆ ಅವರಿಗೆ ದಾಖಲೆ ಇರಲಿ ಅಂತ, ನಿಮ್ಮ ಅಡ್ರೆಸ್ ಇರಲಿ, ರಿಸಿಪ್ಟ್ ಇರಲಿ ಅಂತ. ನಿಮ್ಗೊಂದು ರಿಸಿಪ್ಟ್ ಕೊಡ್ತಾರೆ, ನಿಮಗೆ ರಿಸಿಪ್ಟ್ ಕೊಟ್ಟಾದ್ಮೇಲೆ ಅವರು ಒಂದು ಬರ್ಕೊಂಡಿರ್ತಾರೆ, ಯಾರಿಗೆ ಕೊಟ್ಟಿದ್ದೀವಿ ನಾವು ಅರ್ಜಿ ಅಪ್ಲಿಕೇಶನ್ನು, ಈ ಥರದ್ದು ಈ ಖಾತದು ಅಪ್ಲಿಕೇಶನ್ ಯಾರಿಗೆ ಕೊಟ್ಟಿದ್ದೀವಿ ಅಂತ ಅವ್ರಿಗೂ ಒಂದು ನಗರಸಭೆಗೆ ಇರಲಿ ಅಂದ್ಬಿಟ್ಟು, ಮಾಹಿತಿಗಿರಲಿ ಅಂತ ಅಂದ್ಬಿಟ್ಟು ನಿಮ್ಮ ಹೆಸರು, ಫೋನ್ ನಂಬರು, ವಾರ್ಡ್ ನಂಬರು, ದಿನಾಂಕ ಎಲ್ಲ ಬರ್ಕೊಂಡು ಅದನ್ನ ಇವತ್ತು ತಗೊಳ್ಳಿ. ಇನ್ನೊಂದು ಸತಿಗೆ ಇದು ಸರಿಯಾದ ರೀತಿಯ ಆಗಲಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದೀವಿ. ಇನ್ನೊಂದು ಸತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದೇ ವಾರ್ಡ್ನಲ್ಲಿ ವಾಸ ಇರೋವಂಥವ್ರು ಈ ಖಾತ ಅದು ನೀವು ಯಾವತ್ತು ಕರೆಕ್ಟಾಗಿ ಮಾಡಿಸ್ಕೊಳಕ್ಕಾಗತ್ತೆ, ಈ ಖಾತನ ಮಾಡಿಸ್ಕೊಳಕ್ಕಾಗತ್ತೆ. ನಿಮ್ಮ ಆಸ್ತಿನ ದೃಢೀಕರಣ ಮಾಡ್ಕೊಳ್ಳೋದು. ಈ ಖಾತ ಅಂದರೆ ನಿಮ್ಮ ಆಸ್ತಿ ಏನಿದೆ ಅದನ್ನು ದೃಢೀಕರಣ. ನಗರಸಭೆ ನಿಮಗೆ ಏನೇನು ಸೇವೆ ಕೊಡಬೇಕು, ಸೌಲಭ್ಯಗಳನ್ನ ಕೊಡಬೇಕು, ಆ ಲೇಔಟ್ ಅಪ್ರೂವಲ್ ಆಗಿದೆ. ಆದರೆ ನೀವು ಭಾಳ ವರ್ಷಗಳಿಂದ ಸಮಸ್ಯೆಗಳನ್ನೇ ಅನುಭವಿಸಿದ್ದೀರ. ನೀರು ಸಮಸ್ಯೆ ಅನುಭವಿಸಿರ್ತೀರ. ಒಂದ್ಸತಿ ಅಲ್ಲಿ ಅಲ್ಲೊಂಚೂರು ಅದನ್ನ ಟೇಬಲ್ ತೆಗೆದು ದಾರಿ ಮಾಡಿ, ಅವ್ರು ಹೋಗೋಕೆ ದಾರಿ ಮಾಡಿ, ಕೆಳಗಡೆನೆ ತೀಸ್ಕೊಳ್ರಪ್ಪ. ಇದು ಬಂದು ಇದನ್ನ ಎಂಟ್ರಿ ಯಾರು ಮಾಡ್ಕೊಳ್ಳೋದು? ಅರ್ಜಿ ತಗೊಂಡಾದ್ಮೇಲೆ ಅರ್ಜಿನ ಪೂರ್ತಿ ತುಂಬಿಸಿ ಅಲ್ಲಿ ಕೇಸ್ ಫಿಲ್ ಮಾಡಿ. ಅಲ್ಲಿ ಕೇಸ್ ವರ್ಕರ್ ಇದ್ದಾರೆ, ನಿಮ್ ದಾಖಲೆ ಕೇಸ್ ವರ್ಕರ್ ಸತೀಶ್ ಅಲ್ಲಿ ಅವ್ರ ಹತ್ರ ಹೋಗಿ ಅದನ್ನ ಕ್ರಾಸ್ ವೆರಿಫೈ ಮಾಡ್ಕೊತಾರೆ. ಏನು ಈ ಆಸ್ತಿ ನಿಮ್ಮ ಹೆಸರಲ್ಲಿ ಇದೆಯಾ, ಬೇರೆಯವ್ರ ಹೆಸರಲ್ಲಿದೆ. ಅದಾದ್ಮೇಲೆ ಬಿಲ್ ಕಲೆಕ್ಟರ್ ಇದ್ದಾರೆ, ಎಷ್ಟು ವರ್ಷ ಟ್ಯಾಕ್ಸ್ ಪೆಂಡಿಂಗ್ ಐತೆ, ಎಲ್ಲಿಂದ ಪೆಂಡಿಂಗ್ ಐತೆ, ಎಷ್ಟು ಕಟ್ಟಬೇಕು, ನೀವೇನು ಇವತ್ತೇನು ಬ್ಯಾಂಕ್ ಹೋಗಿ ಕಟ್ಟೋ ಅವಶ್ಯಕತೆ ಇಲ್ಲ. ಇಲ್ಲೇ ನಮ್ಮ ಪೇಟಿಎಂ ಮಿಷನ್ ಅಂದ್ರೆ ಆನ್ಲೈನ್ ಮಿಷನ್, ಪಾಯಿಂಟ್ ಆಫ್ ಸೇಲ್ ಮಿಷನ್ ಇಲ್ಲೇ ತಂದಿದ್ದೀವಿ. ನೀವು ಗೂಗಲ್ ಪೇ, ಫೋನ್ ಪೇ ಮುಖಾಂತರನೇ ಟ್ಯಾಕ್ಸ್ ನ ಭರಿಸಬಹುದು. ಅದಾದ್ಮೇಲೆ ರಿಪೋರ್ಟ್ ಅನ್ನ RI ರೆವೆನ್ಯೂ ಇನ್ಸ್ಪೆಕ್ಟರ್ ಹಾಕ್ತಾರೆ, ಕೃಷ್ಣಮೂರ್ತಿ ಅಂತ. ಅದಾದ್ಮೇಲೆ ರೆವೆನ್ಯೂ ಆಫೀಸರ್ ಶಶಿಕುಮಾರ್ ಇದ್ದಾರೆ. ಎಲ್ಲ ಸ್ಕ್ರೂಟಿನಿ ಆದ್ಮೇಲೆ ನಾನು ಸಿಗ್ನೇಚರ್ ಹಾಕೋದು. ಕ್ಲಾರಿಫೈ ಮಾಡಿ, ಈ ಖಾತ ಮಾಡೋದು ಬರೀ ನೀವು ದಾಖಲೆ ಕೊಡೋದು 400 ರೂಪಾಯಿ. ಕಂದಾಯ ಎಷ್ಟು ವರ್ಷ ಬಾಕಿ ಇದ್ದಾರೆ ಅದು ಕಟ್ಟಬೇಕಾಗುತ್ತೆ, ಪೆಂಡಿಂಗ್ ಇರೋದನ್ನ ನಾವು ಕಟ್ಟಿಸ್ಕೊತೀವಿ. ರೇಡಿಯಲ್ಲಿ ಕರೆಕ್ಟ್ ಆಗಿ ಅಪ್ಡೇಟ್ ಇರೋರು ಇಲ್ಲಿ ಕಟ್ಟಿ ಮಾಡ್ಕೊಂಡು, ಅಲ್ಲಿ ಕಟ್ಟದೆ ಇರೋರು ಇಲ್ಲಿ ಕಟ್ಟಲೇಬೇಕು. ಇನ್ನೊಂದು ವರ್ಷಕ್ಕೆ ಏನ್ ಕಂದಾಯ ಇರುತ್ತೆ? ಆಯ್ತು, ಆ ಚಿಕ್ಕ ಮನೆಗೆ ಏನ್ ಕಂದಾಯ ಕಟ್ಟೋದು? ಅದು ಸ್ಕ್ವೇರ್ ಫೀಟ್ ಮೇಲೆ ಡಿಪೆಂಡ್ ಆಯ್ತು, ಎಷ್ಟು ಕಟ್ಟಬೇಕು? 30-40 ಹೇಳಿ. 30-40 ಏನಪ್ಪಾ ಒಂದು ವರ್ಷಕ್ಕೆ ಕಂದಾಯ ಎಷ್ಟು? ಬನ್ನಿ ಇಲ್ಲಿ ಒಂದು ನಿಮಿಷ. 44 ರೂಪಾಯಿ ಬಂದಿದೆ ಒಂದು ವರ್ಷದ. ನವೀದ ಅನ್ನೋರು ಕಟ್ಟಿದ್ದಾರೆ, ನವೀದ ಅನ್ನೋರು ಪೇ ಮಾಡಿದ್ದಾರೆ ಮೇಡಮ್ 1044 ರೂಪಾಯಿ ಒಂದು ವರ್ಷದ 1000 ಅಷ್ಟೇ. ಅದು ಕ್ಲಿಯರ್ ಆಗಿ ಅರ್ಜಿ ಮೇಲೆ ಹೇಳ್ತೀನಿ ನೋಡಿ. ಮೇಡಮ್ 40 × 60 ಒಂದು ವರ್ಷಕ್ಕೆ ಕಂದಾಯ 1044 ರೂಪಾಯಿ. ಮನೆ ಇದ್ರೆ ಎಷ್ಟಿರುತ್ತೆ? ಒಬ್ಬೊಬ್ಬರಿಗೆ ಒಂದೊಂದು ಬರುತ್ತೆ ಸರ್, ಬೇರೆ ಆಗುತ್ತೆ, ಅಲ್ಲಿ ಹೇಳ್ತಾರೆ ನಿಮಗೆ ಕ್ಲಾರಿಫೈ ಮಾಡಿ. ಬೇರೆ ಆಗುತ್ತೆ. ಮತ್ತೆ ಕಾರ್ನರ್ ಸೈಟ್ಗೆ ಸ್ವಲ್ಪ ಜಾಸ್ತಿ ಬರುತ್ತೆ ಮೇಡಮ್. ಅದೇನಾಗುತ್ತೆ ಮೇಡಮ್, ಕಾರ್ನರ್ ಸೈಟ್ಗೆ 10% ಎಕ್ಸ್ಟ್ರಾ ಆಗುತ್ತೆ. ನಾರ್ಮಲಿ ನಮ್ಮಲ್ಲಿ SIS ಸ್ಕೀಮ್ ಅಲ್ಲಿ ಏಪ್ರಿಲ್ ಕಟ್ಟಿದ್ರೆ 5% ರಿಬೇಟ್ ಬರುತ್ತೆ ಮೇಡಮ್. ಅವ್ರಿಗೆ ಬರುತ್ತೆ ಮೇಡಮ್ ರಿಬೇಟ್. ಏಪ್ರಿಲ್ ಒಳಗಡೆ ನೀವು ಕಟ್ಟಬೇಕು. ಇನ್ನೂ ಎಲ್ಲರಿಗೂ ಹೇಳ್ಬೇಕು, ಯಾಕಂದ್ರೆ ಬರೋ ವರ್ಷದ ಮೇಡಮ್ ಹೇಳ್ತಿರೋದು. ಈಗ ಆಲ್ರೆಡಿ ಡಿಲೇ ಆಗೋಗಿದೆ ಮೇಡಮ್. ಇವ್ರು ಏನು 25-26 ನೆಕ್ಸ್ಟ್ ವರ್ಷದ್ದು ತಾವು ಏಪ್ರಿಲ್ ಅಲ್ಲೇ ಟ್ಯಾಕ್ಸ್ ಪೇ ಮಾಡಿದ್ರೆ 5% ರಿಬೇಟ್ ಬರುತ್ತೆ ಮೇಡಮ್. ಮೇ ಅಲ್ಲಿ ಕಟ್ಟಿದ್ರೆ ಏನು ಪೆನಾಲಿಟಿ ಇರಲ್ಲ ಮೇಡಮ್. ಜೂನ್ ಮಂತ್ ಅಲ್ಲಿ 2% ಪೆನಾಲಿಟಿ ಬೀಳುತ್ತೆ ಮೇಡಮ್. ಜುಲೈಯಲ್ಲಿ 4%, ಆ ತರ 2% ಪೆನಾಲಿಟಿ ಬರ್ತಾನೆ ಇರುತ್ತೆ ಮೇಡಮ್. ಮಾಹಿತಿನೇ ಅವ್ರಿಗೆ ಅವೇರ್ನೆಸ್ ಕೊಡಲ್ಲ, ಪೆನಾಲ್ಟಿ ಹಾಕಿ ಏನ್ ಪ್ರಯೋಜನ ಇಲ್ಲ ಮೇಡಮ್. ಈಗ ಮೇಡಮ್ ಇದು 2002-03 ಇಂದ ಇದೇ ತರ ಇದೆ ಮೇಡಮ್. ಇದು ಮನೆಗೇನು ಸೈಟಿಗೆ 1000 ಆಯ್ತು, ಮನೆ ಕತೆ ಹೇಳಿ. ಮನೆದೇ ಅಲ್ಲಿ
ಇಲ್ಲಿ ಕಟ್ಟಿದ್ದೀರಾ? ಇಲ್ಲೂ ಕಟ್ಟಿಸ್ಕೊಂಡು ಇಲ್ಲೂ ಕಟ್ಟಿಸ್ಕೊಂಡು 4,024 ರೂಪಾಯಿ ಕಟ್ಟಿದ್ದಾರೆ. ಒಂದು ವರ್ಷ ಅಲ್ಲಿ ಒಂದು ವರ್ಷಕ್ಕೆ 9,000 ಕಟ್ಟಿದ್ದೀವಿ ಮೇಡಮ್. ಇಲ್ಲಿ ಇವಾಗ 5,600 ರೂಪಾಯಿ ಕಟ್ಕೊಂಡು ಇದು 24-25 24 ಡಬಲ್ ಟ್ಯಾಕ್ಸ್ ಅಲ್ಲೂ ಕಟ್ಟಿದ್ದೀನಿ, ಇಲ್ಲೂ ಕಟ್ಟಿಸ್ಕೊಂಡು ಅಲ್ಲಿ 24-25 ಕಟ್ಟಿದ್ದೀನಿ. ರೆಸಿಪ್ಟ್ ಇದೆ ಇದರಲ್ಲಿ. ತೋರಿಸಿ ಸರ್ ರೆಸಿಪ್ಟ್ ಇದ್ರೆ ಯಾವ ಟ್ಯಾಕ್ಸ್ ಇಲ್ಲಂದ್ರೆ ಜನರೇಟ್ ಆಗಲ್ಲ. ಲಾಸ್ ಅಲ್ವಾ ಲಾಸ್ ಅಲ್ವೇನಪ್ಪ ಹಾಗಾದ್ರೆ ಅವ್ರಿಗೆ ಮಾಲೀಕರಿಗೆ ಲಾಸ್ ಅಲ್ವಾ ಲಾಸ್ ಅಲ್ವ ಅದು ಇವೆಲ್ಲ ಜವಾಬ್ದಾರಿ ಇಲ್ಲಿ ಕೊಟ್ಟಾಗ ಈ ಪ್ರೊಸೀಜರ್ ಪ್ರಕಾರ ಇವ್ರಿಗೆ ಹ್ಯಾಂಡ್ ಓವರ್ ಮಾಡಾದ್ಮೇಲೆ ಇವರೇ ಈ ಖಾತಾ ಮಾಡ್ಬೇಕಾದ್ರೆ ಇವರೇ ಎಲ್ಲ ನಿಮ್ಗೆ ನೆಕ್ಸ್ಟ್ ಸರ್ವಿಸಸ್ ಕೊಡ್ಬೇಕಾದ್ರೆ 1 ವರ್ಷದ ಕಂದಾಯ ಕಟ್ಟಿಸ್ಕೊಂಡು ಇವರು ಈ ಖಾತಾ ಡ್ರೈವ್ ಮಾಡಕ್ ಅವಕಾಶ ಇದೆ ಅಂತ ಮೀಟಿಂಗ್ಗೆ ಅವ್ರನ್ನ ಕರೆಸ್ತೀನಿ, ಅವ್ರನ್ನೂ ಇಲ್ಲಿಗೆ ಕರೆಸ್ತೀನಿ. ಅವ್ರು ಏನಾದ್ರು ಆ ಥರ ಸರಿಯಾಗಿ ನಿಮ್ಗೆ ಎಜುಕೇಟ್ ಮಾಡಲಿಲ್ಲ, ನಿಮ್ಮನ್ನ ಮಿಸ್ಲೀಡ್ ಮಾಡಿ ಎರಡೆರಡು ಹತ್ರ ಟ್ಯಾಕ್ಸ್ ಕಟ್ಟಿಸ್ಕೊಂಡಿದ್ರೆ, ಕಂದಾಯ ಕಟ್ಟಿಸ್ಕೊಂಡಿದ್ರೆ ಅವ್ರನ್ನೂ ಸುಮ್ಮನೆ ಬಿಡಲ್ಲ. ಇಲ್ಲಿ ಕರೆಸ್ತೀನಿ, ನಿಮ್ಮ ಏರಿಯಾಗೆ ಕರೆಸ್ತೀನಿ, ನಿಮ್ಮ ಪ್ರಿಮಿಸಿಸ್ ಕರೆಸಿ. ಯಾರು ಇನ್ನೋಸೆಂಟ್ಸ್ನ ಮಿಸ್ಯೂಸ್ ಮಾಡ್ಕೊಡ್ಲಿ, ಯಾರು ಅಮಾಯಕನ್ನ ಈ ಥರ ಕತ್ಲಲ್ಲಿ ಇಟ್ಬಿಟ್ಟು ಅವ್ರಿಗೆ ಟೆನ್ಷನ್ ಕೊಟ್ಟು ದುಡ್ಡು ಅದಕ್ಕೂ ಕಟ್ಟಲಿ ಇದಕ್ಕೂ ಕಟ್ಟಲಿ ಆ ಥರ ಕೆಲಸ ಮಾಡಿಕೊಡಿ. ಅದಕ್ಕೋಸ್ಕರನೇ ನಿಮಗೆ ಇಷ್ಟೆಲ್ಲ ಮಾಹಿತಿ ಸಿಗಬೇಕು ಅಂತಲೇ ನಾವು ಒದ್ದಾಡ್ಕೊಂಡು ಬಂದಿರೋದು. 4,000 ಕಟ್ಟಿದ್ದೀರಾ, 4,000 ಈ ಖಾತಾ ಮಾಡಕ್ ಆಗೋದೇ ಇಲ್ಲಿ 1 ವರ್ಷದ ಕಂದಾಯ ಕಟ್ಟಿಸ್ಕೊಂಡ್ರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಆನ್ಲೈನ್ ಜನರೇಟ್ ಆಗೋದೇ ಇಲ್ಲಿ ಕಂದಾಯ ಟ್ಯಾಕ್ಸ್ ಕಟ್ಟಿಸ್ಕೊಂಡ್ರೆ ಈ ಖಾತಾ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇದನ್ನ ನಾನು ಕ್ಲಿಯರ್ ಮಾಡಿಕೊಂಡು ಅವ್ರನ್ನೂ ವಿಚಾರಿಸ್ತೀನಿ, ಯಾಕಂದ್ರೆ ಅವ್ರು ಇವತ್ತು ಬಂದಿಲ್ಲ ಮೀಟಿಂಗ್. ಯಾರ ಹತ್ರ ಎಷ್ಟಾಗುತ್ತೆ ಟ್ರಾನ್ಸ್ಪರೆನ್ಸಿಗೆ ತಂದು ನಿಲ್ಲಿಸ್ತೀನಿ ನಾನು. ಈ ವರ್ಷಕ್ಕೆ 4,204 ರೂಪಾಯಿ ಟ್ಯಾಕ್ಸ್. ಅದಲ್ಲದೆ ಖಾತಾ ಶುಲ್ಕ 40-30 ಬಿಲ್ಡಿಂಗ್ ಕಟ್ಟಿರೋದು 40-30 ಅಲ್ಲಿ ಕಟ್ಟಿದ್ದಾರೆ. ಗ್ರೌಂಡ್ ಪ್ಲಸ್ ಫಸ್ಟ್ ಫ್ಲೋರು ಕಟ್ಟಿದ್ದಾರೆ. ಅಷ್ಟಕ್ಕೆ ಇವರು 4,204 ಕಟ್ಟಿಸ್ಕೊಂಡಿದ್ದಾರೆ. 600 ರೂಪಾಯಿ ಈ ಖಾತೆ 4 ಕಟ್ಟಿದ್ದಾರೆ. ಚೆನ್ನಾಗಿ ಆ ಮೆಟೀರಿಯಲ್ಸ್ ಯೂಸ್ ಮಾಡಿದ್ದಾರೆ ಮೇಡಮ್. ಈ ಮೆಟೀರಿಯಲ್ ಥರ ಇರಲ್ಲ ಮೇಡಮ್, ಕಾಂಕ್ರೀಟ್ ದಾರಿ ಹುಡುಕಿ ಪ್ರತಿಯೊಂದು ಫ್ಯಾಮಿಲಿಗೂ ನೀವು ರಾಜೀವ್ ಗಾಂಧಿ ತಗೊಂಡಿರೋ ನಮಗೆ ಯಾವಾಗ ಸಮಾಧಾನ ಆಗುತ್ತೆ ಅಂದ್ರೆ ಶ್ರೀನಿವಾಸ್ ರೆಡ್ಡಿ ಇನ್ನೊಂದು ನಿಮಿಷ ಈ ಕಡೆ ಬಂದು ಫೋಟೋ ಇನ್ನೊಂದು ಟೆಕ್ನಿಕಲ್ ಒಂದು ನೇಮ್ ಅವ್ರು ಇಟ್ಕೊತಾರೆ, ಒಂದು ನಮಗೆ ಸಬ್ಮಿಷನ್ ಮಾಡಿಸ್ತಾರೆ. ಟೆಕ್ನಿಕಲ್ ಸ್ಯಾಂಕ್ಷನ್ ಕೊಟ್ಟು ಸೊ ಟೋಟಲಿ 3 ಸೆಟ್ ಬೇಕು. ನೀವು ಎರಡೇ ಕೊಟ್ಟಿಟ್ಟಿದ್ದೀರಾ? ಅದರಲ್ಲಿ ಯಾವುದು ಕರೆಕ್ಷನ್ ಇಲ್ವಾ? ಒಂದೊಂದು ಸಪ್ರೇಟ್ ಆರು ವರ್ಷ 7 ವರ್ಷ 8 ವರ್ಷದ ಕಟ್ಟೋ ನೀವು ಮತ್ತು ನೆಕ್ಸ್ಟ್ ಸೇರ್ತಾನೆ 8 ವರ್ಷ ಸತೀಶ ಮಾಡಿಸ್ತೀನಿ.